ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ನಾವಿವತ್ತು ತಕ್ಷಣ ಮಾಡುವಂಥ ಅಕ್ಕಿ ತರಿ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಎಷ್ಟು ಸಾಫ್ಟಾಗಿ ಕಡುಬಾಗಿದೆ, ಹೂವಿನಷ್ಟು ಮೃದುವಾಗಿದೆ. ಮುಟ್ಟಿದರೆ ಸಾಕು ಇಟ್ಕೊಂಡ್ಬಿಡುತ್ತೆ, ಅಷ್ಟು ಹಗೂರವಾಗಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಕಪ್ನಷ್ಟು ಊಟದಕ್ಕಿ ಬಳಸ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ಪು ರಾ ರೈಸ್ ಬಳಸಿರೋದು. ಇದರಲ್ಲಿ ನೀವು ದೋಸೆ ಅಕ್ಕಿಯಲ್ಲೂ ಮಾಡ್ಬೋದು, ರೇಷನ್ ಅಕ್ಕಿಯಲ್ಲಿ ಕೂಡ ಮಾಡ್ಬೋದು. ಸ್ವಲ್ಪ ಹುರ್ಕೊಳ್ಳೋಣ. ಕೆಂಪಗೆ ಆಗೋದು ಬೇಡ. ಅಕ್ಕಿ ತರಿ ಇಲ್ಲ ಅಂತಂದ್ರೂ ಕೂಡ ಇದನ್ನು ನೀವು ತಕ್ಷಣಕ್ಕೆ ಮಾಡ್ಕೋಬೋದು. ಬೆಳಗ್ಗೆ ಟಿಫನ್ನಿಗೆ ನೋಡಿ ಅಕ್ಕಿ ಎಲ್ಲ ಹುರಿದು ಬಿಳಿ ಆಗ್ತಾಯಿದೆ. ಅಲ್ಲಿಗೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗೋದು ಬೇಡ. ನಾನೀಗ ಗ್ಯಾಸ್ ಆಫ್ ಮಾಡ್ಕೊಂಡಿರೋದು. ಒಂದು ಪಾತ್ರೆಗೆ ಹುರಿದಿರೋ ಅಕ್ಕಿ ತಕ್ಕೊಳ್ಳೋಣ. ಇದಕ್ಕೆ ನೀರು ಹಾಕಿ ತೊಳ್ಕೊಳ್ಳೋಣ. ತೊಳೆದಿರೋ ಅಕ್ಕಿ ನೀರು ಬಸ್ಕೊಳ್ಳೋಣ. ನೀವು ಈ ಥರ ಜಾಲರಿ ಎಲ್ಲರೂ ಹಾಕ್ಕೋಬೋದು, ಇಲ್ಲ ಬಟ್ಟೆ ಎಲ್ಲರೂ ಹಾಕ್ಕೋಬೋದು. ನೀರೆಲ್ಲ ಚೆನ್ನಾಗಿ ಬಸಿಬೇಕು. ಒಂದು 10 ನಿಮಿಷ ನೀರು ಚೆನ್ನಾಗಿ ಆರಬೇಕು. ಅಲ್ಲಿವರೆಗೂ ಇದರಲ್ಲೇ ಬಿಡೋಣ. ಅಕ್ಕಿಯಲ್ಲಿರೋ ನೀರೆಲ್ಲ ಆರಿದೆ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರವೆ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈ ಥರ ಉಪ್ಪಿಟ್ಟು ರವೆ ಥರ ಮಾಡ್ಕೊಂಡಿರೋದು. ನಾನಿಲ್ಲಿ 2 ಕಪ್ಪು ರಾ ರೈಸ್ ಅಕ್ಕಿ ತೊಗೊಂಡಿದ್ದು. ಅದಕ್ಕೆ ನಾನಿಲ್ಲಿ 3 ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ಯಾವ ಅಳತೆ ಕಪ್ಪಲ್ಲಿ ಅಕ್ಕಿ ತೊಗೊಂಡಿರುತ್ತೋ ಅದೇ ಅಳತೆ ಕಪ್ಪಲ್ಲಿ 3 ಕಪ್ನಷ್ಟು ನೀರು. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಮಸಾಲೆ ಅಕ್ಕಿ ತರಿ ಕಡುಬು ಮಾಡ್ತಾ ಇರೋದು. ಕಾಯಿ ತುರಿ ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆಬೇಳೆ, ಅರ್ಧ ಟೀ ಸ್ಪೂನಷ್ಟು ನೆನೆಸಿಟ್ಕೊಂಡಿರೋದು, 2 ಹಸಿಮೆಣಸಿನ್ಕಾಯಿ ತರಿಯಾಗಿ ಕುಟ್ಟಿಟ್ಕೊಂಡಿರೋದು, 1/4 ಟೀ ಸ್ಪೂನಷ್ಟು ಜೀರಿಗೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಗ್ಯಾಸು ಲೋ ಫ್ಲೇಮಲ್ಲೇ ಇದೆ. ನೀರು ಬೆಚ್ಚಗಿದೆ ಅಷ್ಟೇ. ಈಗ ರವೆ ಸೇರಿಸ್ಕೊಳ್ಳೋಣ ನಿಧಾನಕ್ಕೆ. ಕುದಿ ನೀರಿಗೆ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ. ಮಿಕ್ಸ್ ಮಾಡ್ಕೊಳ್ಳೋದು ಕಷ್ಟ. ಹೀಗೆ ಸ್ವಲ್ಪ ನೀರು ಬೆಚ್ಚಗೆದಾಗ ಇದನ್ನು ಹಾಕ್ಬಿಟ್ಟು ಸುಲಭವಾಗಿ ನೀವು ಮಿಕ್ಸ್ ಮಾಡ್ಕೋಬೋದು. ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋಣ. ಗಟ್ಟಿಯಾಗುವವರೆಗೂ ಕೈ ಬಿಡದೆ ಕೈ ಆಡಿಸ್ತಾ ಇರೋಣ, ಇಲ್ಲಾಂದರೆ ತಳ ಸೀದ್ಬಿಡುತ್ತೆ. ನೀವು ಇದನ್ನು ಸಾಂಬಾರು, ಸಾಗು, ಕಾಯಿ ಚಟ್ನಿ ಜೊತೆಗೂ ಬಳಸ್ಬೋದು. ಗಟ್ಟಿ ಆಗ್ತಾ ಬರ್ತಾಯಿದೆ. ರವೆ ಎಲ್ಲ ನೀರು ಹೀರ್ಕೋತಾ ಇದೆ, ಗಟ್ಟಿ ಆಗ್ತಾ ಬರ್ತಾಯಿದೆ. ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಉಂಡೆ ಕಟ್ಟು ಅದಕ್ಕೆ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದೆ. ಲೋ ಫ್ಲೇಮ್ ಇಟ್ಕೊಂಡೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇರೋದು. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸಬ್ಬಸಿಗೆ ಸೊಪ್ಪು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಗ್ಯಾಸ್ ಆಫ್ ಮಾಡ್ಕೊಂಡಿರೋದು ನಾನು. ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಉಂಡೆ ಕಟ್ಟೋಣ. ಸ್ವಲ್ಪ ತಣ್ಣಗಾಗಿದೆ. ಈಗ ಉಂಡೆ ಮಾಡ್ಕೊಳ್ಳೋಣ. ಕೈಗೆ ಸ್ವಲ್ಪ ನೀರು ಹೆಚ್ಕೊಳ್ಳೋಣ. ಈ ಥರ ಹಗುರಾಗಿ ಉಂಡೆ ಕಟ್ಕೊಳ್ಳೋಣ.
ಇದೇ ಥರ ಎಲ್ಲವನ್ನು ಉಂಡೆ ಮಾಡ್ಕೊಳ್ಳೋಣ. ಮೊದಲು ಎಲ್ಲವನ್ನು ಉಂಡೆ ಮಾಡಿ ಇಟ್ಕೊಂಡಿರೋದು. ಈಗ ಇದನ್ನು ಬೇಯಿಸ್ಕೊಳ್ಳೋಣ. ನೀರು ಕುದಿಯೋಕ್ಕಿಟ್ಟಿದ್ದೆ. ತಟ್ಟೆಗೆ ಎಣ್ಣೆ ಹಚ್ಚಿಟ್ಕೊಂಡಿರೋದು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 15 ನಿಮಿಷ ಬೇಯಿಸ್ಕೊಳ್ಳೋಣ. 15 ನಿಮಿಷ ಬೇಯೋಕ್ಕಿಟ್ಟಿದ್ದು. ಎಲ್ಲ ಚೆನ್ನಾಗಿ ಬೆಂದಿದೆ ಕಡುಬು. ತುಂಬ ಬಿಸಿ ಇದೆ. ಜೊತೆಗೆ ಬೆಣ್ಣೆಯಲ್ಲಿ ಅಂತೂ ತಿಂತಾಯಿದ್ರು ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಕಡುಬು ಬೆಣ್ಣೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.